ಸಪೋರ್ಟಿಗೆ ಬಂದಿರೋದು. ಈಗ ಯಾರೇ ಆಗ್ಲಿ, ಬೇರೆ ಯಾರಾದ್ರೂ ಆಗ್ಲಿ, ಪಕ್ಕದವ್ರು ಬಂದೇ ಬರ್ತಾರೆ, ಏನಾಯ್ತು ಅಂತ ಕೇಳಕ್ಕಾದ್ರೂ ಬರ್ತಾರೆ. ಅವ್ರ ಮೇಲೆ ಏನಕ್ಕೆ FIR ಆಯ್ತು? ನನಗೆ ಅದು ಬೇಕು. ಅದನ್ನ ಬಿಟ್ಟು ಇವನ್ ಏನಕ್ಕೆ ಬಂದ ಬಜರಂಗ್ ದಳದವ್ರು ಹಂಗೆ ಹಿಂಗೆ. ನಾವು ಯಾರೇ ಆಗ್ಲಿ ಮ್ಯಾಮ್, ಮುಸ್ಲಿಮ್ಸ್ ಅಂತಲ್ಲ, ಹಿಂದೂಗಳಾಗಿದ್ರು ನಾವು ಹೋಗಿ ಕಂಪ್ಲೇಂಟ್ ಮಾಡ್ತಿದ್ವಿ. ಈಗ ನಮ್ಗೆ ಸೇಫ್ ಬೇಕು. ಈಗ ಅವ್ರಿಗೆ ಯಾವ ಮುಸ್ಲಿಮ್ಸ್ ಅಂದ ತಕ್ಷಣ ನಮಗೇನ್ ಬೇರೆದಲ್ಲ, ಹಿಂದೂ ಅಂದ ತಕ್ಷಣ ಬೇರೆದಲ್ಲ. ಸೇಫ್ ಯಾರನ್ನೂ ಮಾಡ್ತಿಲ್ಲ ನಾನು. ನನಗೆ ನ್ಯಾಯ ಬೇಕಾ ಅಷ್ಟೇ. ಅವ್ನು ಮುಸ್ಲಿಮರಾಗ್ಲಿ ಹಿಂದೂನವರಾಗ್ಲಿ ನಾನು ಕಂಪ್ಲೇಂಟ್ ಮಾಡ್ತಿದ್ದೆ, ಮಾಡಾಗಿದೆ ಮ್ಯಾಮ್ ಅಷ್ಟೇ. ಟೆಸ್ಟ್ ಅಂತ ಕರ್ಕೊಂಡೋಗಿದ್ದಾರೆ, ಬಿಡಲ್ಲ ಅನ್ನೋದು ಯಾವ ಗ್ಯಾರಂಟಿ? ನಮಗೆ ಅವ್ರು ಮುಂದೆ ಇಟ್ಕೊಂಡು ನಮಗೆ ಅವ್ರು ಏನೇನ್ ಇದ್ ಮಾಡ್ತಾರೆ, ಅದನ್ನ ಅವ್ರು ಏನೇನ್ ಕೇಳ್ತಾರೆ ಅದಕ್ಕೆಲ್ಲ ಅವ್ನ ಮುಂದೆನೆ ನಮಗೆಲ್ಲ ಸಾಕ್ಷಿ ಗೊತ್ತಾಗ್ಬೇಕು. ಅವ್ನು ಏನಕ್ಕೆ ಈ ರೋಡಿಗೆ ಬಂದಿದ್ದ, ಯಾಕ ಆತರ ಕಲ್ಲೆಲ್ಲ ಎಸ್ತ, ನಮಗೆ ಅದು ಆನ್ಸರ್ ಬೇಕು. ಈಗ ಸುಮ್ನೆ ಬಂದು ಅವ್ನ ಪಾಡಿಗೆ ಅವ್ನು ಹೋಗೋದಾಗಿದ್ರೆ ರೋಡಲ್ಲಿ ಸುಮ್ನೆ ಹೋಗ್ಬೇಕಿತ್ತು. ಸುಮಾರು ಜನ ಓಡಾಡ್ತಾರೆ, ಅವನ್ ತರನೇ ಮಾಡ್ಬೋದಿತ್ತಲ್ಲ ಮ್ಯಾಮ್. ಬಂದ್ಬಿಟ್ಟು ಇಲ್ಲಿ ಮನೆ ಹತ್ರ ನಿಂತ್ಕೊಂಡು ಕಲ್ಲಲ್ಲೆಲ್ಲ ಹೊಡಿಯೋದು, ಅಥವಾ ಇನ್ನೇನೋ ನಾನು ಒಬ್ಳೆ ಇದ್ದಾಗ ಏನಾದ್ರು ಮಿಸ್ ಡೋರ್ ಹಾಕೊಂಡಿರಲ್ಲ, ಬಂದ್ಬಿಟ್ಟು ಏನೋ ಚುಚ್ಚೋದು, ಏನೋ ಒಂದು ಮಾಡಿದ್ರು. ನಮಗೆ ಯಾರು ಕರೆಯೋಕ್ಕಾದ್ರು ಯಾರು ಇಲ್ಲ ಮ್ಯಾಮ್. ಇಲ್ಲಿ ಅಂಕಲ್ ಪಕ್ಕದಲ್ಲಿ ಆಫೀಸಿಗೆ ಹೋಗ್ತಾರೆ, ಅವ್ರು ಬರೋದೇ ಸಂಜೆ 8 ಗಂಟೆ. ಈಗ ಮಮ್ಮಿನೂ ಇರಲ್ಲ, ಅಪ್ಪನೂ ಇರಲ್ಲ, ಅಣ್ಣನೂ ಇರಲ್ಲ. ನಾವ್ ಹಂಗಾರೆ ಯಾರಿಗೆ ಇನ್ಫಾರ್ಮ್ ಮಾಡ್ಬೇಕು? ಪೊಲೀಸಿಗೆ ಫೋನ್ ಮಾಡಿದ ತಕ್ಷಣ ಅರ್ಧ ಗಂಟೆ ಆದ್ರೂ ಬರಲ್ಲ. ನೈಟ್ ಹೊತ್ತು ಇಲ್ಲಿ ಒಬ್ರು ಬೀಟ್ ಹೊಡಿಯಲ್ಲ. ಕೇಳಿದ್ರೆ ನಾವು ಬರ್ತೀವಲ್ಲ ಮ್ಯಾಮ್ ಅಂತ ಹೇಳ್ತಾರೆ. ಬರ್ತೀವಿ ಅಂದ್ರೆ ಬರ್ಬೇಕು ಮ್ಯಾಮ್. ಆ ಸ್ಪಾಟಿಗೆ ನಾವು ಫೋನ್ ಮಾಡಿದ ತಕ್ಷಣ ಬರ್ಬೇಕು. ಯಾಕೆ ವಿಜಯಪುರದವ್ರು ಯಾರು ಇಲ್ವಾ? ಎಲ್ಲ ಒಂದೊಂದು ಟೀಮ್ ಮಾಡಿ ಬಿಟ್ಟಿರ್ತಾರಲ್ಲ ಇಂತಿಂತ ಏರಿಯಾಕ್ಕೆ ಅಂತ, ಒಬ್ರು ಇರಲ್ವಾ? ಹಂಗಾದ್ರೆ ಯಾರು ಬರಲ್ಲ ಮ್ಯಾಮ್, ಸಪೋರ್ಟಿಗೆ ಯಾರು ಬರಲ್ಲ. ಬರೀ ಅವ್ರು ಬಂದೆ ಮನೆ ಪೊಲೀಸ್ ಅಂತ ಹಾಕಿದಾರಲ್ಲ, ಈಗ ನಮ್ ಯಾರು ಬಂದಿಲ್ಲ ಮ್ಯಾಮ್. ಕಂಪ್ಲೇಂಟ್ ಮಾಡೋದು, ಫೀಲಿಂಗ್ ಮಾಡೋದು ಏನ್ ಅವಶ್ಯಕತೆ ಇಲ್ಲ. ಯಾಕಂದ್ರೆ ಇಲ್ಲಿ ವುಮೆನ್ಸ್ ಹಾಸ್ಟೆಲ್ ಇರೋದ್ರಿಂದ ನೂರಾರು ಹೆಣ್ಮಕ್ಳು ಇಲ್ಲಿ ದಿನಕ್ಕೆ ಓಡಾಡ್ತಿರ್ತಾರೆ. ಈಗ ಅವಶ್ಯಕತೆ ಏನಿದೆ? ಫೀಲಿಂಗ್ ಹೊಡಿಬೇಕಾ? ಹೊಡ್ಕೊಳ್ಳಿ ಬೇರೆ ಕಡೆ. ಹೆಣ್ಮಕ್ಳಿರೋ ಜಾಗದಲ್ಲಿ ಏನಕ್ಕೆ ಮ್ಯಾಮ್ 6 ಜನ ಇದ್ರು. ನೆನ್ನೆ ರೆಡ್ ಹ್ಯಾಂಡ್ ಸಿಕ್ಕಿರೋದು 6 ಜನ. ಆದ್ರೆ ಅಲ್ಲಿ ಅಣ್ಣವರು ಅಟ್ಯಾಕ್ ಮಾಡುವಾಗ ಸಿಕ್ಕಿರೋದು 2. ಇನ್ನು 4 ಜನ ಮಿಸ್ ಆಗಿದ್ದಾರೆ. ಇಂಟೆನ್ಷನ್ ಏನು ಅಂತಂದ್ರೆ ಎಲ್ಲ ಮನೆ ಬಿಟ್ಟಿದ್ದಾರೆ. ಬ್ಯಾಕ್ ಅಲ್ಲಿ ಇದೆ, ಈ ಕಡೆನೂ ಇದೆ ಮನೆಗಳು, ತುಂಬಾ ಮನೆಗಳಿದೆ. ಅದನ್ನೆಲ್ಲ ಬಿಟ್ಟು ನಮ್ಮ ಮನೆನೇ ಯಾಕೆ ಟಾರ್ಗೆಟ್ ಮಾಡೋದು? ಬೆಳಿಗ್ಗೆಯಿಂದ ನಾವು ನೋಡ್ತಾ ಇದ್ವಿ, ಇದನ್ನ ಸುಮ್ಮನೆ ಕೋಮು ಸಂಘರ್ಷ ಅಂತ ಮಾಡ್ತಿದ್ದಾರೆ. ನಾವು ಮಾಧ್ಯಮದಲ್ಲಿ ಬೆಳಿಗ್ಗೆಯಿಂದ ನೋಡಿದ್ವಿ. ಕೋಮು ಸಂಘರ್ಷ ಅಂತ ಕೊಡ್ತಾರೆ. ಇದು ಕೋಮು ಸಂಘರ್ಷ ಅಂತ. ಅಪ್ಪ ಮತ್ತೆ ಜಮೀನಿಗೆ ಹೋಗಿದ್ರು, ಅಣ್ಣ ಔಟ್ ಸೈಡ್ ಹೋಗಿದ್ದ. ಸೊ ನಾನು ನಮ್ಮಮ್ಮ ಇಬ್ಬರೇ ಇದ್ದಿದ್ದು. ನಾನು ಅಲ್ಲೇ ಫಸ್ಟ್ ರೂಮಲ್ಲೇ ನಾನು ಅಲ್ಲಿ ಮಲಗಿದ್ದೆ, ನಮ್ಮಮ್ಮ ಈ ರೂಮಲ್ಲಿ ಮಲಗಿದ್ರು. 2 ಗಂಟೆ ಆಗಿತ್ತು ಮ್ಯಾಮ್. ನನಗೆ ಸ್ವಲ್ಪ ಸೌಂಡ್ ಆಗಿದ ತಕ್ಷಣ ನಾನು ಎದನ್ ಬಿಡ್ತೀನಿ. ಡೋರ್ನ ಲಾಕ್ ಓಪನ್ ಮಾಡೋ ಥರ, ಡೋರ್ನ ದೂರ್ಕೋತಾರ, ಈ ಥರ ಎಲ್ಲ ಸೌಂಡ್ ಆಯಿತು. ಸೊ ನಾನು ಒಳಗೆ ಆಗ್ತಿರ್ಬೋದು ಅಂದ್ಬಿಟ್ಟು ನಾನು ಸುಮ್ಮನಾಗಿದೆ. ಯಾಕಂದರೆ ಅಮ್ಮ ಒಂದು ಸ್ವಲ್ಪ ಎದ್ದು ನೀರೇನಾದ್ರು ಕುಡಿಬೋದು ಅಂದ್ಬಿಟ್ಟು ಸುಮ್ಮನಾಗಿದೆ. ಬಟ್ ಅದು ಲಿಟ್ರಲಿ 4 ಗಂಟೆ ತನಕ ಫುಲ್ ಕಂಟಿನ್ಯೂಸ್ ಸೌಂಡ್ ಆಗ್ತಾನೆ ಇತ್ತು. ನಾನು ಮಮ್ಮಿ ನನಗೆ ಈ ಥರ ಸೌಂಡ್ ಆಗ್ತಿದೆ, ನೀವು ಕೇಳಿಸ್ಕೊಳ್ಳಿ ಮಮ್ಮಿ ಅಂತಂದೆ. ನಮ್ಮಮ್ಮ ಇದ್ದಾರೆ, ಅಮ್ಮು ನೀನು ಹಾಸ್ಟೆಲಲ್ಲಿ ಇದ್ದಾಗ ನಾನು ಒಬ್ಬೊಬ್ಳೆ ಇದ್ದೀನಿ, ಈ ಥರ ಎಲ್ಲೂ ಸೌಂಡ್ ಆಗಿಲ್ಲ, 6 ವರ್ಷದಿಂದ ಇದ್ದೀವಿ, ಈ ಥರ ಏನೂ ಆಗ್ತಿಲ್ಲ, ಈಗ ಹೆಂಗಾಯ್ತು? ಸರಿ ಆಯ್ತು ಅಂದ್ಬಿಟ್ಟು ನಾನು ಅಮ್ಮನ ಹತ್ರನೇ ಮಲ್ಕೊಂಡೆ. ನಾನು ಅಮ್ಮ ಮಲಗಿ 5 ನಿಮಿಷಕ್ಕೆ ಮತ್ತೆ ಜೋರಾಗಿ ಸೌಂಡ್ ಆಗಿದ್ದು, ಬೈಕ್ ಬಂದು ನಿಂತ್ಕೊಂಡಿದೆ, ಎಲ್ಲ ಅಬ್ಸರ್ವ್ ಮಾಡ್ಕೊಂಡು ಹೋದ್ರು. ಅದಾದ್ಮೇಲೆ ನಮ್ಮ ಅಮ್ಮನ ಕೊಲೀಗ್ಸೇ ಒಬ್ರು ಹಿಂದೆ ಬ್ಯಾಕ್ ಸೈಡಲ್ಲಿ ಕ್ವಾರ್ಟರ್ಸಲ್ಲಿ ಇದ್ದಾರೆ. ನಾವು ಅವ್ರಿಗೆ ಫೋನ್ ಮಾಡ್ಕೊಂಡು ನಾವು ಅವ್ರನ್ನ ಕರ್ಸ್ಕೊಂಡು, ಅಣ್ಣ ಇಲ್ಲಿ ಯಾರು ಇದ್ದಾರಾ ಅಂತ ಚೆಕ್ ಮಾಡಿ ಅಂತಂದಾಗ, ಯಾರು ಇಲ್ಲ ಮ್ಯಾಮ್, ನೀವು ಆರಾಮಾಗಿ ಮಲ್ಕೊಳ್ಳಿ ಅಂದಾಗ ನಾವು ಲೈಟ್ ಎಲ್ಲ ಆನ್ ಮಾಡ್ಕೊಂಡ್ವಿ. ಲೈಟ್ ಎಲ್ಲ ಆನ್ ಮಾಡ್ಕೊಂಡಾದ್ಮೇಲೆ ಆ ಥರ ಏನು ಸೌಂಡ್ ಆಗಲಿಲ್ಲ. ಮತ್ತೆ ಅದೇ ಭಾನುವಾರನೇ ಸಂಜೆ 6 ಗಂಟೆಯಲ್ಲಿ ನಮ್ಮದು ಬ್ಯಾಕ್ ಸೈಡಲ್ಲಿ ಕಾಂಪೌಂಡ್ ಇದೆ. ಆ ಕಾಂಪೌಂಡ್ ಹತ್ರ ಎದ್ದು ಅಬ್ಸರ್ವ್ ಮಾಡೋದು, ಎದ್ದೆದ್ದು ನಮ್ಮನ್ನೆಲ್ಲ ಅಬ್ಸರ್ವ್ ಮಾಡ್ಕೊಂಡು ಹೋಗಿರೋದು. 6 ಸತಿ ಆ ರೋಡಲ್ಲಿ ಕಂಟಿನ್ಯೂಸ್ ಓಡಾಡಿದ್ದಾರೆ. CC ಕ್ಯಾಮ್ರಾದಲ್ಲಿ ರೆಕಾರ್ಡ್ ಆಗಿದೆ. ಅದು 6 ಸತಿ ಓಡಾಡಿದಾರಲ್ಲ ಅಂದ್ಬಿಟ್ಟು ಅಲ್ಲಿ ಆಂಟಿ ಕರೆದು ಹೇಳಿದ್ರು, ಯಾರು ಇವರು, ನಿಮ್ಗೆ ಏನಾದ್ರು ಗೊತ್ತಾ ಅಂತ ಹೇಳಿದ್ರು. ನಮಗೆ ಅವ್ರು ಯಾರು ಗೊತ್ತಿಲ್ಲ. ಯಾಕಂದ್ರೆ ನಾವು ಅವ್ರನ್ನ ನೋಡ್ತಿರೋದೇ ಹೊಸ್ತಾಗಿ. ಅವ್ರ ಬಿಹೇವಿಯರು, ವರ್ಕಿಗಳು ಬಿಹೇವ್ ಮಾಡಲ್ಲ, ಅಷ್ಟು ಕೆಟ್ಟದಾಗಿದೆ ಅವ್ರ ಬಿಹೇವಿಯರ್. ಸೊ ನನ್ನ ಪಾಡಿ ನಾನು ಸುಮ್ಮನೆ ಅದಾದ್ಮೇಲೆ ನಾನು ಮನೆಯವ್ರಿಗೆಲ್ಲ ಇನ್ಫಾರ್ಮ್ ಮಾಡಿದೆ. ಇನ್ಫಾರ್ಮ್ ಮಾಡಾದ್ಮೇಲೆ ನಾವು ಅದನ್ನ ಸ್ವಲ್ಪ ನೋಡೋಣ, ಅಬ್ಸರ್ವ್ ಮಾಡೋಣ, ದೂರದಲ್ಲಿ ನಿಂತ್ಕೊಂಡು ಅಬ್ಸರ್ವ್ ಮಾಡೋಣ ಅಂದ್ಬಿಟ್ಟು ನಾವೆಲ್ಲ ನೆಗ್ಲೆಕ್ಟ್ ಮಾಡಿದ್ವಿ. ಅದಾಗಿ 3 to 4 ಡೇಸ್ ಆದ್ಮೇಲೆ ಮತ್ತೆ ಮೊನ್ನೆಯಿಂದ ಫ್ರೈಡೆಯಿಂದ ಕಂಟಿನ್ಯೂಸ್ ನಾನು ನಮ್ಮಪ್ಪ ಹೊರಗಡೆ ಇದ್ವಿ. ನಮ್ದು ಇಲ್ಲಿ ಮಾರುತಿ ಕಾರ್ ಹಿಂದ್ಗಡೆನೆ ಒಬ್ಬ ಹುಚ್ಚಿಟ್ಕೊಂಡಿದ್ದಾನೆ. ನಾನು ಅಪ್ಪ ಹೊರಗಡೆ ಹೋಗಿದ ತಕ್ಷಣ ನಮ್ಮನ್ನ ನೋಡಿದ ತಕ್ಷಣ ನೋಡೋದ. ಈಗ ಕಾಮನ್ ಪೀಪಲ್ ಆದ್ರೆ ಅವ್ನ ಪಾಡಿಗೆ ಅವ್ನು ಹೋಗ್ಬೇಕು ರೋಡಲ್ಲಿ. ಅದನ್ನ ಬಿಟ್ಕೊಂಡು ನಮ್ಮನ್ನೆಲ್ಲ ಅಬ್ಸರ್ವ್ ಮಾಡಿ ನಾವು ಹೋಗಿದ ತಕ್ಷಣ ಹೊರಗಡೆ ಯಾಕೆ ಓಡೋಗ್ಬೇಕಿತ್ತು? ಅವ್ನ ಪಾಡಿಗೆ ಅವ್ನ ಕೆಲಸ ಆಗಿತ್ತಂದ್ರೆ ಅವ್ನ ಪಾಡಿಗೆ ಅವ್ನು ಹೋಗ್ಬೇಕಿತ್ತು. ಅದನ್ನ ಬಿಟ್ಕೊಂಡು ನಮ್ಮನ್ನ ನೋಡಿ ಅಬ್ಸರ್ವ್ ಮಾಡಿದ ತಕ್ಷಣ ಬ್ಯಾಕ್ ಸೈಡ್ ಬಂದಿದ್ದಾನೆ. ನಾನು ಅಪ್ಪ ನೀನು ಅವ್ನು ಫಾಲೋ ಮಾಡು ಅಂದ್ಬಿಟ್ಟು ನಮ್ಮ ಅಪ್ಪನ ಅವರಿಂದ ಕಳಿಸಿದ್ವಿ. ಇಲ್ಲಿ ಅಡ್ಡ ಸಿಕ್ಕಿದ, ನಾವು CC ಕ್ಯಾಮ್ರಾದಲ್ಲೆಲ್ಲ ರೆಕಾರ್ಡ್ ಆಗಿದೆ, ನಾವು ಪೊಲೀಸಿಗೆ ಅದನ್ನು ಕೊಟ್ಟಿದ್ದೀವಿ. ಈಗ ನೆನ್ನೆ ಆಫ್ಟರ್ನೂನು 12:35 ಸಮಥಿಂಗು ಇಲ್ಲಿ ನಾನು ಒಳಗಡೆ ಕೆಲಸ ಮಾಡ್ತಿದ್ದೆ. ವಾಷಿಂಗ್ ಮಿಷಿನಿಗೆ ಬಟ್ಟೆ ಹಾಕೊಂಡಿದ್ದೆ. ಬಟ್ಟೆ ಒಣಕಕ್ಕೆ ಹೋದಾಗಲೂ ಕಾಂಪೌಂಡ್ ಅಬ್ಸರ್ವ್ ಮಾಡಿದ್ದಾನೆ ಬ್ಯಾಕ್ ಸೈಡಲ್ಲಿ. ನಾನೇ ಡೈರೆಕ್ಟಾಗಿ ನೋಡಿದ್ದೀನಿ. ಮತ್ತೆ ಇಲ್ಲಿ ಬಂದು ಕಲ್ಲೆಲ್ಲ ಹೊಡೆದೋಗಿದ್ದಾರೆ. ಅದು ಕಲ್ಲೆಲ್ಲ ಇಷ್ಟಿಷ್ಟಪ್ಪ ಇದೆ, ಕಲ್ಲೆಲ್ಲ ಹೊಡೆದು ಹೋಗಿದ್ದು. ನಾನು ಸೌಂಡ್ ಆಗಿದ ತಕ್ಷಣ ನಮ್ಮ ಅಪ್ಪನ ಕಾಲ್ ಮಾಡಿದೆ. ನಾವು ಅಪ್ಪ ಅಮ್ಮ ಕೋರ್ಟ್ ಹತ್ರ ಇದ್ದೀನಿ, ಒಂದು 10 ನಿಮಿಷ ಬರ್ತೀನಿ ಅಂದ ತಕ್ಷಣ ನಾವು ಕಲ್ಲು ಏನು ತೆಗಿಯಕ್ಕೆ ಹೋಗ್ಲಿಲ್ಲ, ಹಂಗೆ ಬಿಟ್ಟಿದ್ವಿ.
ಅದಾದ್ಮೇಲೆ ಅಣ್ಣ ಊಟಕ್ಕೆ ಬರ್ತಾನೆ. ಊಟಕ್ಕೆ ಬಂದಾಗ ನಾನು ಪೊಲೀಸಿಗೆ ಫೋನ್ ಮಾಡುವಾಗ ಅವ್ನು CC ಕ್ಯಾಮ್ರಾ ಚೆಕ್ ಮಾಡಿಸ್ತೀನಿ ಅಂತ ಅವ್ನು ಹೋಗ್ತಾನೆ. ನಾವು ಆ ಟೆನ್ಷನಿಗೆ ನಾವು ಪೊಲೀಸಿಗೆ ಫೋನ್ ಮಾಡಲಿಲ್ಲ. ಅದಾದ್ಮೇಲೆ ಸಂಜೆ 9:35ಗೆ ನಮ್ಮಮ್ಮ ಊಟ ಮಾಡ್ತಿರ್ತಾರೆ ಇಲ್ಲೇ. ನಮ್ಮ ಅಪ್ಪ ಬಂದ್ರು, ಹಿಂಗೆ ಡಿಸ್ಕಸ್ ಮಾಡ್ತಿದ್ವಿ, ಅಪ್ಪ ಹಿಂಗೆಲ್ಲ ಹಾಕ್ತಿದೆ ಮಧ್ಯಾಹ್ನದಿಂದ, CC ಕ್ಯಾಮ್ರಾ ಹಾಕ್ಸೋಣ ನಾವು, ನಮಗೆ ಸೇಫ್ ಆಗುತ್ತೆ ಅಂತ ನಾವು ಹಿಂಗೆ ಮಾತಾಡುವಾಗ ಕಲ್ಲಲ್ಲಿ ಜಲ್ಲಿ ಕಲ್ಲ ಫುಲ್ ಕಂಪ್ಲೀಟ್ ಮನೆ ಮೇಲೆ ಉಗ್ಗೋಗಿದ್ದು. ಅವರು ಹೇಳ್ತಾರೆ ಇವಾಗ ನಾವು ಪಾನಿಪುರಿ ತಿನ್ನಕ್ ಹೋಗಿದ್ವಿ, ನಮ್ಮ ಪೇರೆಂಟ್ಸ್ನ ಕರ್ಕೊಬರಕ್ ಹೋಗಿದ್ವಿ ಅಂತ. ಈಗ ನಾನೇ ಆಗ್ಲಿ ಹೆಣ್ಮಕ್ಳಿಗೆ ಇಲ್ಲಿ ಈ ರೋಡಲ್ಲಿ ಸೇಫೇ ಇಲ್ಲ. ಹುಡುಗರು ವೀಲಿಂಗ್ ಮಾಡೋದು ಮಧ್ಯಾಹ್ನ ಟೈಮಲ್ಲಿ, ಸಂಜೆ ಟೈಮಲ್ಲಿ ರೇಗಿಸ್ಕೊಂಡು ಹೋಗೋದು, ಹುಡುಗಿರ್ನ ಬೈಕ್ನ ಎಕ್ಸಲೇಟರ್ ಜೋರಾಗಿ ಮಾಡ್ಕೊಂಡು ಹೋಗೋದು. ಹೆಣ್ಮಕ್ಳಿಗೆ ಏನ್ ಸೇಫ್ ಇದೆ? ಈಗ ನನಗೆ ಇದಕ್ಕೆ ಆನ್ಸರ್ ಬೇಕು. ಈಗ ನನಗೆ ಅಂತಲ್ಲ, ಎಲ್ಲರೂ ಹೆಣ್ಮಕ್ಳಿದೀವಿ. ಈಗ ನನಗಾಗೋದು ಒಂದೇ, ಬೇರೆ ಹೆಣ್ಮಕ್ಳಿಗಾಗೋದು ಒಂದೇ. ನನ್ನ ದೃಷ್ಟಿಲಿ ನೋಡಕ್ ಹೋದ್ರೆ ನಾನು ಸ್ವಾರ್ಥಿ ಆಗ್ಬಿಡ್ತೀನಿ. ಎಲ್ಲರ ದೃಷ್ಟಿಲಿ ನೋಡಿದ್ರೆ ನಾನು ಇಲ್ಲಿ ವುಮೆನ್ಸ್ ಹಾಸ್ಟೆಲ್ ಬೇರೆ, ವುಮೆನ್ಸ್ ಹಾಸ್ಟೆಲ್ ಇದೆ ಮ್ಯಾಮ್. ಅಲ್ಲಿ ಬಸವನಹಳ್ಳಿ ಕಾಲೇಜ್ ಅವ್ರು ಮಧ್ಯಾಹ್ನ ಟೈಮ್ ಊಟಕ್ಕೆ ಬರುವಾಗ ಬೈಕಲ್ಲಿ ಸ್ಪೀಡಾಗಿ ಹೋಗೋದು, ಮತ್ತೆ ನಂಬರ್ ಪ್ಲೇಟ್ ಇರಲ್ಲ ಗಾಡಿಗಳಿಗೆ, ಎಲ್ಲ ಆಲ್ಟ್ರೇಷನ್ ಮಾಡಿಸ್ಕೊಂಡು ಮಾಡಿಫಿಕೇಶನ್ ಮಾಡಿಸ್ಕೊಂಡು, ಮುಖ ಅಂತ ತೋರ್ಸಲ್ಲ, ಮಾಸ್ಕ್ ಹಾಕ್ತಾರೆ, ಹ್ಯಾಟ್ ಹಾಕೊಂಡು ಬರ್ತಾರೆ, ಫುಲ್ ದಾಡಿ ಬಿಡ್ಕೊಂಡು. ಕೊರ್ಕಿಗಳು ಆತರ ಬಿಹೇವ್ ಮಾಡಲ್ಲ, ಹೆಣ್ಮಕ್ಳ ಹತ್ರ ಅಷ್ಟು ವರ್ಷಾಗಿ ಬಿಹೇವ್ ಮಾಡ್ತಾರೆ ಕೆಟ್ಟದಾಗಿ. ನೆನ್ನೆ ನನಗೂ ನಮ್ಮ ಅಮ್ಮಗೂ ಬೈಕೊಂಡು ಹೋಗಿದ್ದಾರೆ ಕೆಟ್ಟದಾಗಿ. ಆಮೇಲೆ ನಾವು ನೆನ್ನೆ ಸಂತೋಣಕ್ಕೆ ಅಲ್ಲಿ ಅಣ್ಣ ಇಟ್ಕೊಳ್ಳಿ ಅವ್ರನ್ನ, ಅದಕ್ಕೆ ಅಲ್ಲಿ ಶಾಮಣ್ಣ ಅವರೆಲ್ಲ ಇಟ್ಕೊಂಡಿದ್ದಾರೆ ಅಷ್ಟೇ. ಈಗ ಅವ್ರ ಮೇಲೆ ಏನಕ್ಕೆ FIR ಹಾಕಿದ್ರು? ಈಗ ನಮ್ ಸಪೋರ್ಟಿಗೆ ಬಂದಿದ್ದಾರೆ ಅಷ್ಟೇ, ಅವ್ರ ಮೇಲೆ FIR ಹಾಕಿದ್ರು. ನಮಗೆ ಅದು ಬೇಕು. ಈಗ ಸಪೋರ್ಟ್ ಮಾಡಕ್ ಬಂದವ್ರ ಮೇಲೆ FIR ಹಾಕ್ತಾರೋ ಅಂತಂದ್ರೆ ಪೊಲೀಸರು ಅಂದ್ರೆ ಇದ್ದವ್ರು ಏನ್ ಪ್ರಯೋಜನ? ಫೋನ್ ಮಾಡಿದ್ರೆ ತಕ್ಷಣ ಬರಲ್ಲ, ಒಬ್ರು ನೈಟ್ ಹೊತ್ತು ಬೀಟ್ ಹೊಡಿಯಲ್ಲ. ಇಲ್ಲಿ ಹೆಣ್ಮಕ್ಳಿಗೆ ಏನ್ ಸೇಫ್ ಇದೆ ಹಂಗಾದ್ರೆ? ಕಾಲೇಜ್ ಹತ್ರ ಕಾಲೇಜ್ ಟೈಮಲ್ಲೂ ಒಬ್ರು ಪೊಲೀಸ್ ಓಡಾಡಲ್ಲ ಇಲ್ಲಿ. ಬೇರೆ ಎಲ್ಲ ಹಾಗಾದ್ಮೇಲೆ ಬರ್ತಾರಲ್ಲ, ಹಾಗಾದ್ಮೇಲೆ ಬರೋದಕ್ಕೆ ಅವರೇ ಬೇಕಾ? ನಾವೇ ಮಾಡ್ತೀವಿ. ಒಂದೊಂಟಿಗೆ ನಾವ್ ಎಷ್ಟು ಸತಿ ಫೋನ್ ಮಾಡಿದೀವಿ, ಒಬ್ರು ರೆಸ್ಪಾನ್ಸ್ ಮಾಡ್ತಾರೆ ಮತ್ತೆ ವಾಪಸ್ ಬರಲ್ಲ. ಎಷ್ಟು ಫೋನ್ ಮಾಡ್ತೀವಿ ಅಂತಂದ್ರೆ, ನೆನ್ನೆ ನಮಗೆ ನಮ್ ದುರದೃಷ್ಟಕ್ಕೆ ಸಂತೋಷನೂ ಇಲ್ಲ ಅಂತಂದ್ರೆ ನಮಗೆ ಅವ್ರು ಸಿಗ್ತಾನೆ ಇರ್ಲಿಲ್ಲ, ಓಡೋಗೋರು. ಎಲ್ಲಿ CC ಕ್ಯಾಮ್ರಾ ಇದೆ ಎಲ್ಲ ಚೆಕ್ ಮಾಡಿಸಿದೀವಿ, ವಿತ್ ನಾವು ಪ್ರೂಫ್ನ ನಾವು ಪೊಲೀಸರಿಗೆ ಸಬ್ಮಿಟ್ ಮಾಡಿದೀವಿ. ನಮಗೆ ಇಷ್ಟೇ ನಮ್ ಕೇಳೋದು, ನನಗೆ ಹೆಣ್ಮಕ್ಳಿಗೆ ಅಂತಲ್ಲ ಎಲ್ರಿಗೂ ಸೇರಿಸಿ ನಾನು ಹೇಳ್ತಿರೋದು, ಹೆಣ್ಮಕ್ಳಿಗೆ ರಕ್ಷಣೆ ಬೇಕು. ಹುಡುಗರು ಯಾರ್ಯಾರು ಬಿಲೋ 18 ಯಾರ್ಯಾರು ಬೈಕ್ ಓಡಿಸ್ತಾರೆ ಅವ್ರನ್ನೆಲ್ಲ ಸೀಸ್ ಮಾಡಿಸ್ಬೇಕು. ಈಗ ಅವ್ರು ಹಿಡ್ದಿದ್ದವ್ರು ಇಲ್ಲಿ ಅದೇ ಈ ರೋಡಿಗೆ ಬಂದಿದ್ರೆ ಅದೇ ಮ್ಯಾಮ್ ಇರುತ್ತಲ್ಲ ಮ್ಯಾಮ್, ಒಬ್ರಾದ್ರೂ ಬರ್ತಾರ ಮ್ಯಾಮ್ ಪೊಲೀಸು? ಒಬ್ರು ಬರಲ್ಲ. ಏನ್ ಬೇಕಲ್ವಾ? ನೀವೇನಕ್ ಬೇಕು? ಹಂಗೆ ಅನ್ನೋನ್ ಪರ್ಸನ್ ಅಂತ ಬರೀರಿ ಅಂತ ಹೇಳ್ತಾರೆ. ಅನ್ನೋನ್ ಪರ್ಸನ್ ಅಂದ್ರೆ ರೆಡ್ ಆಗಿ ಹಿಡ್ಕೊಟ್ರದೇನು ವೇಸ್ಟ್ ಅಲ್ವಾ? ಏನ್ ಮಾಡ್ತಾರೆ ಅಂತ ನಾವು ವಿಚಾರಿಸ್ತೀವಿ. ಅದ್ರ ಬಗ್ಗೆ ನಾವು ತನಿಖೆ ಮಾಡೋಕೆ ಹೆಚ್ಚಿನ ಅಂದ್ರೆ ಪ್ರೆಸರ್ ಹಾಕ್ತಿವಿ ನಾವು ಕೂಡ. ಅದ್ರಲ್ಲಿ ನಿಮ್ಗೆ ಒಬ್ಬರು ಪರಿಚಯ ಇಲ್ವಾ ಮ್ಯಾಮ್? ನಾನು ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವಂತ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿಕೊಂಡು ಆಪ್ ಅನ್ನ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.